ನೋಡಿ ಈ ತರ ಮರಿ ಬಂದಿದಾವೆ. ಲಾಸ್ಟ್ ಟೈಮ್ ಒಂದ್ ಎಕರೆಗೆ 300 ರಿಂದ 350 ಕ್ವಿಂಟಲ್ ನಾವು ತೆಗೆದಿದ್ವಿ. ನಾವು ಏನೇ ಮಾಡ್ಬೇಕಾದ್ರೂ ಮೊದಲು ನಾವು 2 ತಿಂಗಳ ಮುಂಚೆನೆ ಶೆಣಬನ್ನ ಹಾಕ್ತಿವಿ. ಶೆಣಬನ್ನ ನಾವು ಹಾಕಿದ್ರೆ ಹಸಿರೆಲೆ ಗೊಬ್ಬರ ಆಗ್ತದೆ. ಹರಿಸರ್ ಅವರು ಮಾರ್ಗದರ್ಶನದ ನಾವು ಶುಂಠಿಯನ್ನ ಬೆಳಿತಾ ಇದ್ದೇವೆ. ಮಾಡಿದೀವಿ 2 ಫೀಟ್ ಫುಲ್ 2 ಫೀಟ್ ಅನ್ನ ನಾವು ಮಾಡಿದೀವಿ. ಕ್ಲೀನ್ ಆಗಿ ನೀರಿಂಗೆ ಹರಿದು ಹೋಗ್ತದೆ. ಅದೇ ರೀತಿಯಾಗಿ ಈ ರೀತಿ ಕ್ಲೀನ್ ಆಗಿ ಎಲ್ಲಿ ನೀರು ಸಹ ನಿಲ್ಲೋದಿಲ್ಲ. ಅದೇ ಒಂದು 40 ರಿಂದ 50 ಮರಿಗಳು ಈ ತರ ತಗೊಳ್ತಾ ಇದೆ. ಒಂದು 4 ಸಲ ನಾನು ಗೊಬ್ಬರವನ್ನ ಹಾಕಿದ್ದೀನಿ. ಇದರಲ್ಲಿ ನಾನು 20 ಡೇಸ್ಗೊಮ್ಮೆ ಗೊಬ್ಬರವನ್ನು ಕೊಟ್ಟಿದ್ದೀನಿ. ನಮಸ್ಕಾರ ಕೃಷಿ ಬಂಧುಗಳೇ, ಕೃಷಿ ಸ್ನೇಹಿತ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಸಾಕಷ್ಟು ಭಾಗಗಳೇ ಎಲ್ಲ ಕಡೆ ಕೂಡ ಶುಂಠಿ ಎಲ್ಲ ಎಲೆ ಚುಕ್ಕೆ ಮತ್ತು ಪೈರುಕಿಲಿಯ ರೋಗದಿಂದ ಎಲ್ಲ ಕಡೆ ಹಾಳಾಗ್ತಾ ಇದೆ. ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯು ಕೂಡ ಅದ್ಭುತವಾಗಿ ಶುಂಠಿಯನ್ನು ಬೆಳೆದಿದ್ದಾರೆ. ಹಾವೇರಿ ಜಿಲ್ಲೆಯ ಒಂದು ಗಿರೀಶ್ ಬೆನ್ನೂರು ಅನ್ನುವ ರೈತ ಸಾಕಷ್ಟು ಒಂದು ಅದ್ಭುತವಾಗಿ ಶುಂಠಿಯನ್ನು ಬೆಳೆದಿದ್ದಾರೆ. ಸೊ ಅವರು ಯಾವ ರೀತಿ ಬೆಳೆದಿದ್ದಾರೆ ಅಂತ ಅವರಿಂದನೇ ಮಾಹಿತಿಯನ್ನು ಹಂಚಿಕೊಳ್ಳಲು ಇಷ್ಟಪಡ್ತಾ ಇದ್ದೇನೆ. ಬನ್ನಿ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಬನ್ನಿ ತಡ ಮಾಡೋದು ಬಿಡ ವಿಡಿಯೋ ಶುರು ಮಾಡೋಣ. ತಾಲೂಕು ನಮ್ದು ಹಾವೇರಿ ಜಿಲ್ಲೆ, ಹಾವೇರಿ ತಾಲೂಕು, ಚಿಕ್ಕವಾಸೂರು ಗ್ರಾಮ. ನಾವು ಶುಂಠಿ ಹಾಕ್ತಿರೋದು ಇಲ್ಲಿ ಹಾವೇರಿ ಹತ್ರ ಆಲೂಕಟ್ಟಿ ಅಂತೇಳಿ, ನಿಯರ್ ಹಾವೇರಿ. ಸುಮಾರು 2 ಎಕರೆ ಇದೆ. ನಮ್ಮ ಬ್ರದರ್ದು ಒಂದು 8 ರಿಂದ 9 ಎಕರೆ ಇದೆ. ನಮ್ದು 2 ಎಕರೆ ನಾವು ಶುಂಠಿ ಮಾಡಿದ್ದೀವಿ. ಲಾಸ್ಟ್ ಟೈಮ್ ಒಂದು ಎಕರೆಗೆ 300 ರಿಂದ 350 ಕ್ವಿಂಟಲ್ ನಾವು ತೆಗೆದಿದ್ವಿ. ರೈತರಿಗೆ ನಾವು ಸಜೆಸ್ಟ್ ಮಾಡೋದು ಏನಪ್ಪಾ ಅಂತಂದ್ರೆ, ಏನೇ ನೀವು ಮಾಡಿದ್ರು ಮೊದಲಿಗೆ ಭೂಮಿಯ ಮಣ್ಣನ್ನ ಪರೀಕ್ಷೆ ಮಾಡಿಸಿ ಅದೇ ರೀತಿಯಾಗಿ ಮಣ್ಣನ್ನು ಪರೀಕ್ಷೆ ಮಾಡಿಸಿ ಆದ ನಂತರ ಅದ್ರ ಏನು ಕ್ವಾಂಟಿಟಿ ಏನು ಬರುತ್ತೆ ಅದ್ರ ಮೇಲೆ ನಾವು ಶುಂಠಿ ಮಾಡಲಿಕ್ಕೆ ಡಿಪೆಂಡ್ ಆಗ್ತದೆ. ಅದಕ್ಕೆ ದಯವಿಟ್ಟು ಮಣ್ಣ ಪರೀಕ್ಷೆಯನ್ನು ಮಾಡಿಸಿ. ಅದಾದ ನಂತರ ನಾವು ಏನೇ ಮಾಡಬೇಕಾದ್ರೂ ಮೊದಲು ನಾವು 2 ತಿಂಗಳ ಮುಂಚೆನೆ ಶೆಣಬನ್ನ ಹಾಕ್ತೀವಿ. ಶೆಣಬನ್ನ ನಾವು ಹಾಕಿದ್ರೆ ಹಸಿರೆಲೆ ಗೊಬ್ಬರ ಆಗ್ತದೆ. ತುಂಬ ಶುಂಠಿಗೆ ಅನುಕೂಲ ಆಗ್ತದೆ. ನೀವು ಒಂದ್ಸಾರಿ 4-5 ಗೊಬ್ಬರ ಹಾಕಿಂತ ಒಂದು ಗೊಬ್ಬರ ಹಾಕೋದು ಬಿಟ್ಟರು ಸಹ ನಡೀತದೆ. 5 ತಿಂಗಳ 6 ತಿಂಗಳಲ್ಲಿ ಬೆಳೆಯೋದ್ರಲ್ಲಿ ಗೊಬ್ಬರವನ್ನ. ಅದಕ್ಕೆ ದಯವಿಟ್ಟು ಎಲ್ಲರೂ ಏನೋ ಮಾಡಿದ್ರು ಕೊಟ್ಟಿಗೆ ಗೊಬ್ಬರ, ಕುರಿ ಗೊಬ್ಬರವನ್ನು ಹಾಕಿ, ಅದೇ ರೀತಿಯಾಗಿ ಕೋಳಿ ಗೊಬ್ಬರವನ್ನು ಹಾಕಿ ಉತ್ತಮ ಶುಂಠಿಯನ್ನ ನಿರ್ವಹಣೆ ಮಾಡಲಿಕ್ಕೆ ಬಸಿಗಾಲುವೆಗಳನ್ನ ಕ್ಲೀನ್ ಮಾಡಿ, ಅದೇ ರೀತಿ ಮಡಿಗಳನ್ನ ಫೀಟ್ 3.4 3.5 ಅಲ್ಲಿ ಫೀಟಿಗೊಂದು ನೀವು ಶುಂಠಿ ಬೀಜವನ್ನ ಹಾಕೊಂಡ್ರೆ ತುಂಬಾ ಅನುಕೂಲ ಆಗ್ತದೆ. ಅದೇ ರೀತಿಯಾಗಿ ನಾವು ನಮ್ಮ ತೋಟಗಾರಿಕೆ ಇಲಾಖೆ ಡಾಕ್ಟರ್ ಹರಿಸರ್ ಅವರು, ಕೃಷಿ ಮಾರ್ಗದರ್ಶಕರು ಡಾಕ್ಟರ್ ಹರಿಸರ್ ಅವರು ಮಾರ್ಗದರ್ಶನದ ನಾವು ಶುಂಠಿಯನ್ನ ಬೆಳಿತಾ ಇದ್ದೇವೆ. ಅದಕ್ಕೆ ನೀವು ಯಾರ್ಯಾರೋ ಏನೇನೋ ಸಲಹೆ ತಗೊಂಡು ಬೆಳಿಬೇಡ್ರಿ. ಅದಕ್ಕೆ ನಾನು ಹೇಳೋದಿಷ್ಟ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನೀವು ಏನ ಮಾಡಿದ್ರು ಸಹ ಒಬ್ರು ಸಲಹೆ ಸಜೆಷನ್, ಯಾರೋ ಸೈಂಟಿಸ್ಟ್ ಆಗಿರ್ಬೋದು, ಒಬ್ರ ಸಜೆಷನ್ ತಗೊಂಡು ನೀವು ಶುಂಠಿಯನ್ನ ಬೆಳೀರಿ. ನೀವು ಬಸಿ ಕಾಲುವೆ ನಾನು ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಬಸಿ ಕಾಲುವೆಗಳನ್ನು ಮಾಡಿದ್ರಿ. ಸೊ ಆಳ ಮತ್ತೆ ಅಗಲ ಎಷ್ಟಿದೆ ಅಂತ ನೋಡೋದಾದ್ರೆ ನೀವು ನೋಡ್ಬೋದು. ಈ ಬಸಿಗಾಲುವೆಯನ್ನ ನೋಡಿ ನಾವು ಈ ರೀತಿ ಮಾಡಿದೀವಿ. 2 ಫೀಟ್ ಫುಲ್ 2 ಫೀಟ್ ಅನ್ನ ನಾವು ಮಾಡಿದೀವಿ. ಕ್ಲೀನ್ ಆಗಿ ನೀರಿಂಗೆ ಹರಿದು ಹೋಗ್ತದೆ. ಅದೇ ರೀತಿಯಾಗಿ ಈ ರೀತಿ ಕ್ಲೀನ್ ಆಗಿ ಎಲ್ಲಿ ನೀರು ಸಹ ನಿಲ್ಲೋದಿಲ್ಲ. ಅದೇ ರೀತಿಯಾಗಿ ನೋಡಿ, ಈಗ ನಾವು ಮಡಿಗಳನ್ನ 3.4 ಮಡಿಗಳನ್ನಿದೆ ನೋಡಿ. ಒಂದು ಇದರಲ್ಲಿ ಗಡ್ಡೆ ಸುಮಾರು ಒಂದು 40 ರಿಂದ 50 ಬೀಜ ಮರಿಗಳು ತಗೊಂಡಿದೆ. ಸುಮಾರು 40 ಇದನ್ನೇ ಆಗ್ತಿಲ್ಲ, ತುಂಬಾ ಹೈಟ್ ಇದೆ. ಸುಮಾರು 3.5 ರಿಂದ 4.5 ಫುಟ್ ಶುಂಠಿ ಹೈಟ್ ಇದೆ. ಒಂದೇ ಇದರಲ್ಲಿ ನೋಡಿ, ಎಷ್ಟು ಮರಿಗಳು, ಸುಮಾರು ಒಂದು 40 ರಿಂದ 50 ಮರಿಗಳು ಈ ತರ ತಗೊಳ್ತಾ ಇದೆ. ಏನು ಮಾಡಿದ್ರು ಸಹ ಸಜೆಸ್ಟ್ ಮಾಡಿ ಕ್ಲೀನ್ ಆಗಿ ಬೆಳೀರಿ. ಬೀಜಕ್ಕೂ ಸಹ ಉತ್ತಮವಾದ ತಳಿ ಇದು ಶುಂಠಿ ಅಂತ ಹೇಳ್ಬೋದು. ಎಲ್ಲಿ ಸಹ ಒಂದು ಕೆಂಪು ಕೊಳೆ ಆಗಿರ್ಬೋದು, ಪೆರಿಕ್ಯುಲೇರಿಯಾ ಅನ್ನೋದು ಒಂದು ಯಾವುದು ಇಲ್ಲೇ ಇಲ್ಲ ನಮ್ಮ ಹೊಲದಲ್ಲಿ. ಯಾವ ಸಿಂಪ್ಟಮ್ಸ್ ಇಲ್ಲ. ವಾತಾವರಣಕ್ಕೆ ನಾವು ಏನು ಮಾಡಕ್ ಆಗಲ್ಲ. ವಾತಾವರಣ ಬಂದ್ಬಿಟ್ಟು 90%. ನಾವು ರೈತರು ನಿರ್ವಹಣೆ ಮಾಡ್ತಿರೋದು ಈ ಗೊಬ್ಬರ ಆಗಿರ್ಬೋದು, ಸ್ಪ್ರೇ ಔಷಧಿ ನಿರ್ವಹಣೆ ಆಗಿರ್ಬೋದು 10%. ಮೇನು ವಾತಾವರಣ ಸ್ಪಂದನೆ ಮಾಡಬೇಕು. ಯಾರು ರೈತರಾದ್ರೂ ಅಷ್ಟೇ, ನಾವಾದ್ರೂ ಅಷ್ಟೇ, ನಮ್ದಾದ್ರೂ ಸಹ ಇದು ಆಗ್ತದೆ. ಏನು ಮಾಡಿದ್ರು 8 to 10 ಡೇಸ್ಗೊಮ್ಮೆ ಆ ಪೆರಿಕ್ಯುಲರ್ ಟೈಮಲ್ಲಿ ಸ್ಪ್ರೇ ಮಾಡ್ತಾ ಇರಬೇಕು. ಏನು ಮಾಡಿದ್ರು ಒಬ್ರು ಸೈಂಟಿಸ್ಟ್ ಪ್ರಕಾರ ಒಬ್ರು ಸಜೆಷನ್ ಮಾಡ್ಕೊಳ್ಳಿ, ಯಾರಾದ್ರೂ ಆಗಿರ್ಬೋದು. ಸೈಂಟಿಸ್ಟ್ ಪ್ರಕಾರ ನೀವು ಮಾಡಿ. ಅದೇ ರೀತಿಯಾಗಿ ನಾವು ಈ ಸಾರಿ 8 to 10 ಡೇಸ್ಗೊಮ್ಮೆ ನಾವು ಪೆರಿಕ್ಯುಲರ್ ಸಂಬಂಧ ಸ್ಪ್ರೇಯನ್ನ ಮಾಡ್ತಾ ಇದ್ವಿ. ಅದೇ ರೀತಿಯಾಗಿ ಒಬ್ರು ವಿಜ್ಞಾನಿ ಸೈಂಟಿಸ್ಟ್ ನಮ್ಮ ಡಾಕ್ಟರ್ ಹರೀಶ್ ಅವರು, ಅವ್ರ ಪ್ರಕಾರನೇ ನಾವು ಸ್ಪ್ರೇನ ಮಾಡ್ತಾ ಇದ್ವಿ 10 ಡೇಸ್ಗೊಮ್ಮೆ. ಯಾರಾದ್ರೂ ಏನಾದ್ರೂ ಮಾಡ್ಲಿ ಸಹ, ಒಬ್ಬೊಬ್ರು ರೈತರು ಏನ್ ಮಾಡ್ತಾರೆ, 15 ದಿನ 20 ದಿನ ಮಳೆ ಬಂತು ಅಂತ ಹೇಳಿ ಬಿಟ್ಬಿಡ್ತಾರೆ. ಆ ರೀತಿ ಬಿಡಬಾರ್ದು. ಆ ಗ್ಯಾಪಲ್ಲಿ ನೋಡ್ಕೊಂಡು 8 to 10 ಡೇಸ್ಗೆ ಕ್ಲೀನ್ ಸ್ಪ್ರೇ ಮಾಡಿದ್ರೆ ಆ ರೋಗವನ್ನ ತಡೆಗಟ್ಟಬಹುದು. ಕೆಲವೊಬ್ರು ಏನ್ ಮಾಡ್ತಾರೆ, ಅಗ್ರೋ ಶಾಪ್ ಅಲ್ಲಿ ಏನೋ ಒಂದು 5-6 ಟೈಪ್ ಮಿಕ್ಸ್ ಮಾಡಿ ಕೊಟ್ಬಿಡ್ತಾರೆ. ಇನ್ಸೆಕ್ಟಿಸೈಡ್ ಆಗಿರ್ಬೋದು, ಟಾನಿಕ್ ಟೈಪ್, ಗ್ರೋತ್ ಟೈಪ್ ಆಗಿರ್ಬೋದು, ಈ ತರ ಮಿಕ್ಸ್ ಮಾಡಿ ಕೊಟ್ರೆ ಅದು ರಿಸಲ್ಟ್ ಬರಲ್ಲ. ಫಾರ್ ಎಕ್ಸಾಂಪಲ್, ಈಗ ಪೆರಿಕ್ಯುಲರಕ್ಕೆ ನೇಟಿಯೋ ಕವಚ್ ಈ ತರ ಸ್ಪ್ರೇ ಮಾಡ್ತಾ ಇದ್ದಾರೆ. ಟಿಲ್ ಟು Z78 ಈ ತರ ಸ್ಪ್ರೇನ ಮಾಡ್ತಾ ಇದ್ದಾರೆ. ಮಿಬೆಲಿಯಾ ಇರ್ಬೋದು,
ಅದ್ರ ಜೊತೆ ನೀವು ಟಾನಿಕ್ ಹಾಕಿದ್ವಿ, ಆಮೇಲೆ ಹುಳುದು ಇನ್ಸೆಕ್ಟಿಸೈಡ್ ಹಾಕಿದ್ರೆ ರಿಸಲ್ಟ್ ಬರೋದಿಲ್ಲ. ಹುಳುದ್ದು ಆಯಿತು, ಟಾನಿಕ್ ಸಪ್ರೇಟ್ ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡಬೇಕು, ಫಂಗಿಸೈಡ್ಗೆ ಸ್ಪ್ರೇ ಮಾಡಬೇಕು. ಸ್ಪ್ರೇ ಮಾಡುವಾಗ 5 to 8 days ಗ್ಯಾಪ್ ಬಿಡಬೇಕು ಸ್ಪ್ರೇ ಮಾಡಬೇಕಾದ್ರೆ. ಇವನ್ನ ಸಪ್ರೇಟಾಗಿ ಸ್ಪ್ರೇ ಮಾಡಿದರೆ ರಿಸಲ್ಟ್ ಈಸ್ ಗುಡ್, ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಬಂದವ್ರೆ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಅದ್ಭುತವಾಗಿ ಬೆಳೆನ ನೀವು ನೋಡ್ತಾ ಹೋಗ್ಬೋದು. ಸೊ ಈ ತರ ಬೆಳೆನ ಗಿರೀಶ್ ಬೆನ್ನೂರು ಅವರು ಬೆಳೆದಿದ್ದಾರೆ, ಹಾವೇರಿ ನಿಯರ್. ಸೊ ಅವ್ರನ್ನ ಕೇಳೋಣ ಏನೇನು ಅವ್ರದಲ್ಲಿ ಅನುಭವಗಳು ಏನೇನಿದೆ ಅಂತ. ಗಿರೀಶ್ ಅವರೇ, ಗೊಬ್ಬರವನ್ನ ಯಾವ ರೀತಿ ಕೊಟ್ರಿ? ಸೊ ಗೊಬ್ಬರದಲ್ಲಿ ಎಷ್ಟು ರೀತಿ ಯಾವ ರೀತಿ ಗೊಬ್ಬರ ಕೊಟ್ರಿ? ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಕೊಟ್ರ ಅಥವಾ ಸುಮ್ಮನೆ ಗೊಬ್ಬರ ಕೊಟ್ರ? ಎಷ್ಟು ಕಂತುಗಳಲ್ಲಿ ಗೊಬ್ಬರ ಕೊಟ್ಟಿದ್ದೀರಿ ಅಂತ ತಾವು ತಿಳಿಸ್ಕೊಡ್ಬೋದಾ? ನೀವೇನೇ ಮಾಡಿದ್ರು ಸರ್, ನಾವು ರೈತರು ಏನೇ ಮಾಡಿದ್ರು ಸರ್, ನಾವು ರೈತರು ಮಣ್ಣಿನ ಪರೀಕ್ಷೆಯಲ್ಲಿ ಮೊದಲಿಗೆ ನಾವು ಸ್ಟಾರ್ಟಿಂಗ್ ಶುಂಠಿ ಹಾಕೋ ಮೊದಲಿಗೆ 3-4 ಟೈಮಲ್ಲಿ ಮಣ್ಣನ್ನು ಪರೀಕ್ಷೆ ಮಾಡಿಸ್ಬೇಕು. ಮಣ್ಣನ್ನು ಪರೀಕ್ಷೆ ಮಾಡಿಸಿದ್ರೆ ಸುಮಾರು ನಮಗೆ 50% ಹೊಲ ಕೈಯಲ್ಲಿ ಸಿಕ್ಕಾಗೆ. ಮಣ್ಣು ಪರೀಕ್ಷೆ ಮಾಡಿಸಿದ್ರೆ ಯಾವುದು ಏನು ಹಾಕಬೇಕು, ಏನು ನೈಟ್ರೋಜನ್ ಅಂತ ಎಲ್ಲ ಗೊತ್ತಾಗ್ತದೆ. ಅದಕ್ಕೆ ದಯವಿಟ್ಟು ಏನೇ ಮಾಡಿದ್ರು ನಾವು ಮಣ್ಣು ಪರೀಕ್ಷೆಯನ್ನು ಮಾಡಿಸ್ಬೇಕು. ಆ ಮಣ್ಣಿನ ಪ್ರಕಾರ ನಾವು ಏನು ಎಷ್ಟು ಗೊಬ್ಬರ ಹಾಕಬೇಕು ಏನು ಅನ್ನೋದನ್ನ ಅದರಲ್ಲಿ ಸಿಗುತ್ತೆ ನಮಗೆ. ಆ ರೀತಿಯಾಗಿ ನಾವು ಗೊಬ್ಬರವನ್ನು ಏನು ಮಾಡಿದೆ, ನಾನು 20 ಡೇಸ್ಗೊಮ್ಮೆ ಗೊಬ್ಬರವನ್ನು ಹಾಕ್ತಿದ್ದೆ. 20 ದಿನ 25 ದಿನಕ್ಕೊಮ್ಮೆ ಗೊಬ್ಬರ ಹಾಕ್ತಿದ್ದೆ. ಎಷ್ಟು ಚೀಲ ಕೊಟ್ಟಿರ್ಬೋದು ನೀವು? ಸಾಕಷ್ಟು ಜನ ರೈತರು ಏನ್ ಮಾಡ್ತಾರೆ, 1 ಎಕರೆಗೆ 4 ಚೀಲ 5 ಚೀಲ ಹೇಗೆ ಕೊಡ್ತಾರೆ. ನೀವ್ ಯಾವ ರೀತಿ ಕೊಟ್ಟಿದ್ರಿ? ನಾನು ಕೊಟ್ಟಿರೋದು ಒಂದು 2 ರಿಂದ 3 ಚೀಲ. 1 ಎಕರೆಗೆ 2 ರಿಂದ 3 2 ಚೀಲ ಅಂದ್ರೇನು, ಚೀಲ ಲೆಕ್ಕದಲ್ಲಿ ಕೆಜಿ ಲೆಕ್ಕದಲ್ಲಿ ಹೋಗ್ಬೇಕು. ಯಾಕೆ ಗೊತ್ತಾ, ಕೆಜಿ ಲೆಕ್ಕದಲ್ಲಿ ನಮ್ಗೆ ಎಷ್ಟು ಬೇಕು, ಫಾಸ್ಫರಸ್ ಏನು ಅಂತ ಮಣ್ಣಿನ ಪರೀಕ್ಷೆಯಲ್ಲಿ, ನೈಟ್ರೋಜನ್ ಏನ್ ಬೇಕು, CN ಏನ್ ಬೇಕು, ಜಿಂಕ್ ಎಷ್ಟು ಬೇಕು ಅಂತ ಆ ಮಣ್ಣಿನ ಪರೀಕ್ಷೆಯಲ್ಲಿ ಗೊತ್ತಾಗ್ತದೆ. ಆ ಪ್ರಕಾರ ನಾವು ಮಾಡಿದ್ರೆ ರಿಸಲ್ಟ್ ಈಸ್ ಗುಡ್. ಯಾರು ಏನ್ ಮಾಡಿದ್ರು ಸಹ ಒಬ್ಬ ಸೈಂಟಿಸ್ಟ್ ಪ್ರಕಾರ ನೀವು ಮಾತನ್ನ ಯಾರಾದ್ರೂ ಸಜೆಸ್ಟ್ ಮಾಡ್ಕೊಳ್ಳಿ, ಒಬ್ರು ಮಾತನ್ನ ಕ್ಲೀನ್ ಆಗಿ ಕೇಳ್ಕೊಳ್ಳಿ. ನಾ ರೈತರಿಗೆ ಹೇಳೋದಿಷ್ಟೇ, ದಯವಿಟ್ಟು ಮೊದಲಿಗೆ ಮಣ್ಣು ಪರೀಕ್ಷೆಯನ್ನ ಮಾಡಿಸ್ರಿ. ಅದು ಮೇನ್. ಮಣ್ಣು ಪರೀಕ್ಷೆಯನ್ನು ನೀವು ಮಾಡಿಸಿದ್ರೆ, ಅದೇ ರೀತಿಯಾಗಿ ವಾಟರ್ನ ಸಹ ಚೆಕ್ ಮಾಡಿಸ್ಬೇಕಾಗುತ್ತೆ. ನೀವು pH ಅನ್ನ ವಾಟರ್ ಚೆಕ್ ಮಾಡಿಸಿ, ಕೆಲವೊಬ್ಬ ಎಲ್ಲ ಸೌಳು ಇರುತ್ತೆ ನೀರು, ಅದ್ರ ಮೇಲೆ ಸಹ ಬೆಂಕಿ ರೋಗ ಬರೋ ಚಾನ್ಸ್ ಇರುತ್ತೆ. ಅದಕ್ಕೆ ನೀವು ಮಾಡಿ. ಅದೇ ರೀತಿಯಾಗಿ ನಾವು ಈ ಏನೇ ನೀವು ಗೊಬ್ಬರ ಹಾಕಬೇಕಾಗಿದ್ರು ಮೊದಲಿಗೆ ಫಂಗಿಸೈಡ್ ಅನ್ನ ಸ್ಪ್ರೇ ಮಾಡಿಕೊಂಡು 4-5 ಡೇಸ್ ಆದ್ಮೇಲೆ ನೀವು ಗೊಬ್ಬರವನ್ನ ಹಾಕಬೇಕು. ಮಣ್ಣು ಒಂದ್ಸಾರಿ ಅರಿವು ಕೊಟ್ಟಿರೋದು, ಒಂದೇ ಸಾರಿ ಗೊಬ್ಬರ ಇದು ಮಣ್ಣು ಕೊಟ್ಟಿರೋದು, ಗಡ್ಡೆಗೆ ಸೈಡ್ ಅರಿವು ಕಟ್ಟಿರೋದು, ಅದು ಬಿಟ್ರೆ ಮಣ್ಣು ಹಾಕಿರೋದು. ಅದು ಮಣ್ಣು ಹಾಕಿರೋದು ಬಿಟ್ರೆ ಮತ್ತೇನು ಇದು ಮಾಡಿಲ್ಲ. ನಾವು 4 ಸರಿ ನಾನು ಗೊಬ್ಬರವನ್ನ ಹಾಕಿದ್ದೀನಿ. ಇದರಲ್ಲಿ ನಾನು 20 ಡೇಸ್ಗೊಮ್ಮೆ ಗೊಬ್ಬರವನ್ನ ಕೊಟ್ಟಿದ್ದೀನಿ. 20 ನೋಡಿ, ಈ ತರ ಮರಿ ಬಂದಿದ್ದಾವೆ. ಗಿರೀಶ್ ಅವರೇ, ಈಗ ರೈತರಿಗೆ ಬಿತ್ತನೆ ಆಯ್ಕೆ ಹೇಗಿರ್ಬೇಕು ಅನ್ನೋದನ್ನ ನಿಮ್ಮ ಒಂದು ಅನುಭವದ ಪ್ರಕಾರ ಏನ್ ಹೇಳಕ್ ಇಷ್ಟಪಡ್ತೀರಾ? ಬಿತ್ತನೆ ಆಯ್ಕೆನ ನೀವು ಹೇಗ್ ಮಾಡ್ತೀರಿ, ಅಥವಾ ಬೇರೆ ರೈತರುಗಳಿಗೆ ಆಯ್ಕೆ ಮಾಡೋದ್ರಲ್ಲಿ ಏನು ಮಿಸ್ಟೇಕ್ ಮಾಡಬಾರ್ದು ಅನ್ನೋದನ್ನ ನಿಮ್ಮ ಅನುಭವದ ಪ್ರಕಾರ ಏನ್ ಹೇಳಕ್ ಇಷ್ಟಪಡ್ತೀರಿ? ಈ ನನ್ನ ಅನುಭವ ಪ್ರಕಾರ ಬಿತ್ತನೆ ಬೀಜ ತಗೊಳ್ಬೇಕು ಅಂತಂದ್ರೆ ಸುಮಾರು ಒಂದು 3 ಸಾರಿ 4 ಸಾರಿ 5 ತಿಂಗಳ 6 ತಿಂಗಳ 7 ತಿಂಗಳ ಆ ಮಂತಲ್ಲಿ ಆ ಬೆಡ್ಗಳನ್ನ ಹೊಲವನ್ನ ನೋಡಿ ಬಂದ್ರೆ ಉತ್ತಮ. ಗ್ರೀನ್ ಇರುತ್ತೆ, ಹೇಗಿರುತ್ತೆ, ಬಲಿಷ್ಠವಾಗಿದೆಯಾ, ಹೇಗಿದೆ, ಆಮೇಲೆ ಕೊಳೆ ಬಂದಿದೆಯಾ ಏನನ್ನ ನೀವು ಮುಂಚೆನೆ 3 ಸಾರಿ ವಿಸಿಟ್ ಮಾಡ್ಕೊಂಡು ನೋಡ್ಕೊಂಡ್ಬಂದು ಆ ಬೆಡ್ಗಳನ್ನ ಗುರುತು ಮಾಡಿ ಇಟ್ಕೊಂಡ್ರೆ ನಿಮಗೆ ಅನುಕೂಲ. ಅದೇ ರೀತಿಗೆ ನಾವು 5 ರಿಂದ 6 ವರ್ಷದಿಂದ ನಂದೇ ಬೀಜದನ್ನ ಓನಾಗಿ ನಾನು ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಎಲ್ಲ ಸುಮಾರು ಒಂದು 600-650 ಕ್ವಿಂಟಲ್ ಎಲ್ಲ ನಾನು ಬೀಜಕ್ಕೆ ಹೋಗ್ಬಿಡ್ತು. ಎಲ್ಲರೂ ಸುಮಾರು ಮಂಡ್ಯ, ಮೈಸೂರು, ಹಾಸನ, ಬಿಜಾಪುರ ಔಟ್ ಆಫ್ ಸೈಡ್ ಅವರೇ ತುಂಬಾ ಜನ ಹೋಯ್ದ್ರು ನಾನು. ಇನ್ನು ಗೋಲ್ಡನ್ ಪಾಯಿಂಟ್ಸ್ನಲ್ಲಿ ನಾವು ನೋಡೋದಾದರೆ, ಉತ್ತಮ ಶುಂಠಿ ಬೆಳೆಯೋಕ್ಕೆ ಇವರು ಅನುಸರಿಸಿದ ಕ್ರಮಗಳಲ್ಲಿ ಒಂದು ಗೋಲ್ಡನ್ ಪಾಯಿಂಟ್ಸ್ ಯಾವುದು ಅಂತ ನೋಡೋದಾದರೆ, ಆಳವಾದ ಮತ್ತು ಅಗಲವಾದ ಬಸಿಕಾಲುಗಳನ್ನು ನಿರ್ಮಿಸಿದ್ದಾರೆ ಮತ್ತು ಉತ್ತಮವಾದ ಅಂತರದಲ್ಲಿ ನಾಟಿಯನ್ನು ಮಾಡಿದ್ದಾರೆ. ಬೆಡ್ಗಳ ಸಂಖ್ಯೆ ಅಂದರೆ ಬೆಡ್ನ ಅಗಲ ಸರಿಯಾದ ಒಂದು 3.4 ಅಗಲವನ್ನು ಇಟ್ಟಿದ್ದಾರೆ. ಸೊ ಹಾಗಾಗಿ ಗಾಳಿ ಮತ್ತು ಬೆಳಕು ಚೆನ್ನಾಗಿ ಆಡೋದ್ರಿಂದ ರೋಗ ಹತೋಟಿಯಾಗಿದೆ. ಇನ್ನು ಸರಿಯಾದ ಮಾರ್ಗದರ್ಶನವನ್ನು ನಾಲೆಡ್ಜ್ ಹೊಂದಿರುವಂಥ ವ್ಯಕ್ತಿಗಳಿಂದ ಪಡೆಯೋದು ತುಂಬಾ ಮುಖ್ಯ ಆಗುತ್ತೆ. ಪೈರಿಕ್ಯುಲೇರಿಯಾ ರೋಗಕ್ಕೆ ತ್ವರಿತವಾದ ಹತೋಟಿಗೆ ಸುಮಾರು 10 ದಿನಗಳ ಅಂತರದಲ್ಲಿ ಗುಣಮಟ್ಟದ ಔಷಧಿಗಳನ್ನು ಸಿಂಪಡಣೆ ಮಾಡಿ ಇವರು ಹತೋಟಿ ಮಾಡಿದ್ದಾರೆ ಅಂತ ನಾವು ಹೇಳ್ಬೋದು. ಪ್ರಾರಂಭಿಕ ಹಂತದಲ್ಲಿ ಹಸಿರೆಲೆ ಗೊಬ್ಬರ ಮತ್ತು ಸಾವಯವ ಗೊಬ್ಬರವನ್ನು ಯಥೇಚ್ಛವಾಗಿ ಹಾಕಿದ್ದಾರೆ, ಮಣ್ಣಿನ ಆರೋಗ್ಯವನ್ನು ಕಾಪಾಡಿದ್ದಾರೆ. ಸೊ ಹಾಗಾಗಿ ಉತ್ಕೃಷ್ಟ ಬೆಳೆ ಬಂದಿದೆ ಅಂತ ಹೇಳ್ಬೋದು. ಇನ್ನು 5ನೇ ಪಾಯಿಂಟ್ ನೋಡೋದಾದರೆ, ಇವರು ಮಣ್ಣಿನ ಪರೀಕ್ಷೆಯ ಆಧಾರದ ಮೇಲೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಪೋಷಕಾಂಶಗಳನ್ನು ಒದಗಿಸಿದ್ದಾರೆ. ಸೊ ಹಾಗಾಗಿ ಉತ್ಕೃಷ್ಟವಾದ ಬೆಳೆ ಬಂದಿದೆ ಅಂತಲೇ ಹೇಳ್ಬೋದು. ಇದೇ ಥರ ಮಾಹಿತಿಗಳನ್ನು ನಿಮಗೆ ವಿಡಿಯೋಗಳ ಮುಖಾಂತರ ಹಂಚಿಕೊಳ್ತಾ ಇರ್ತೇವೆ. ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಖಂಡಿತ ಬೇರೆ ರೈತರುಗಳಿಗೂ ಕೂಡ ಶೇರ್ ಮಾಡಿ, ಹಾಗೆ ಲೈಕ್ ಬಟನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳೊಂದಿಗೆ ನಿಮ್ಮ ಕೃಷಿ ಸ್ನೇಹಿತ ಕೃಷ್ಣ ಆನ್ವಟ್ಟಿ. ಥ್ಯಾಂಕ್ ಯು, ಧನ್ಯವಾದಗಳು.